ಖಾತೆಗಾಗಿ ಕೈಪಡೆಯಲ್ಲಿ ಧಗಧಗ ಅಂತ ಇದೆ. ಸಿಎಂ ದಿಲ್ಲಿ ಟೂರು, ಇಂದು ರಾತ್ರಿ ದೆಹಲಿ ಪ್ರಯಾಣ ಮಾಡಲಿರುವಂತ ಡಿಕೆ ಶಿವಕುಮಾರ್. ಈಗಾಗಲೇ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರ್ಯಾರಿಗೆ ಸಚಿವಗಿರಿ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಯಿತು. ಬಟ್ ಈಗ ಖಾತೆ ಹಂಚಿಕೆಯ ವಿಚಾರದಲ್ಲೂ ಕೂಡ ನನಗೆ ಈ ಖಾತೆ ನಿನಗೆ ಆ ಖಾತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದ್ ಕಡೆ ಧಗಧಗ ಅಂತ ಹೊತ್ತಿ ಉರಿತಾ ಇದೆ ಇದೀಗ. ಹಾಗಾಗಿ ಸಿಎಂ ದಿಲ್ಲಿ ಟೂರ್, ಇಂದು ರಾತ್ರಿ ದೆಹಲಿ ಪ್ರಯಾಣ ಮಾಡಲಿರುವಂತ ಡಿಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿಗಾಗಿ ಇಂದು ರಾತ್ರಿ ಡಿಕೆ ಪ್ರವಾಸ. ವರಿಷ್ಠರ ಜೊತೆ ಡಿಕೆ ಶಿವಕುಮಾರ್ ಮಹತ್ವದ ಚರ್ಚೆ. ಖಾತೆ ಹಂಚಿಕೆಯ ಬಗ್ಗೆ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ನಡೆಸಲಿರುವಂತ ಡಿಕೆ ಶಿವಕುಮಾರ್. ಯಾರಿಗೆ ಯಾವ ಖಾತೆ ಎಂದು ವರಿಷ್ಠರ ಜೊತೆ ಚರ್ಚೆ. ಅಲ್ಲದೆ ಖಾತೆ ವಿಚಾರವಾಗಿ ಕೆಲ ಸಚಿವರ ಅಸಮಾಧಾನ. ಡಿಕೆ ಸಂಪುಟದಲ್ಲಿ ಅವಕಾಶ ಸಿಗದಿದ್ದಕ್ಕೆ ಹಲವರು ಗರಂ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜೀನಾಮೆಯ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ. ಇತ್ತ ಇನ್ನೊಂದು ಕುರ್ಚಿ ಬಾಕಿ ಉಳಿಸಿಕೊಂಡಿರುವಂತ ಡಿಕೆ ಶಿವಕುಮಾರ್, ಅದನ್ನ ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಗೊಂದಲ. ಮಹಿಳಾ ಕೋಟಾದಲ್ಲಿ ಖಾತೆಗಾಗಿ 3 ರಿಂದ 4 ಜನರ ಪೈಪೋಟಿ ಇದೆ. ಮಹಿಳಾ ಕೋಟಾದ ಪ್ರಬಲ ಆಕಾಂಕ್ಷಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಇದ್ದಾರೆ. ನಾಳೆ ದೆಹಲಿ ಪ್ರಯಾಣ ಮಾಡಲಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್. ಬಟ್ ಬೆಳಗಾವಿಗೆ ಈಗಾಗಲೇ 2 ಸ್ಥಾನ ಸಿಕ್ಕಿದೆ. ಎಲ್ಲದಕ್ಕೂ ಇತಿಶ್ರೀ ಹಾಡಲು ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಕೆಯ ದೆಹಲಿಯ ಪ್ರವಾಸ, ವರಿಷ್ಠರ ಭೇಟಿ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಡುತ್ತಾ. ಫುಲ್ ಸ್ಟಾಪ್ ಅಂತೂ ಈಗ ಸದ್ಯಕ್ಕೆ ಇದಕ್ಕೆ ಸಿಗುವಂಗೆ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿನೇ ಇದೆ. ಹೇಗೆ ಅಂತ ನೋಡಿದ್ರೆ, ಈಗ ನೋಡಿ, ಸಚಿವ ಸ್ಥಾನ ಯಾರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ಚರ್ಚೆ ಆಯಿತು. ಸಚಿವ ಸ್ಥಾನದ ಲಿಸ್ಟ್ ಔಟ್ ಆದ ತಕ್ಷಣ ಅದ್ರ ಬಗ್ಗೆ ಗೊಂದಲ ಶುರುವಾಯಿತು. ಪ್ರೊಟೆಸ್ಟ್ಗಳು, ಅಸಮಾಧಾನಗಳು, ಬೇಸರ ಎಲ್ಲವೂ ಕೂಡ ಹೊರ ಹಾಕಿದ್ರು. ಈಗ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀನಿಯಾರಿಟಿ ಮೇಲೆ ಖಾತೆ ಹಂಚಿಕೆ ಆಗುತ್ತಾ, ಪ್ರಬಲ ಖಾತೆ ಬೇಕು, ನನಗೆ ಆ ಖಾತೆ ಬೇಕು ಅನ್ನುವಂಥದ್ದು. ಈ ಖಾತೆ, ನಾನು ಇಷ್ಟೊಂದು ಸೀನಿಯರ್ ಇದ್ದೀನಿ, ನನಗೆ ಒಂದು ಪ್ರಬಲ ಖಾತೆನೇ ಬೇಕಪ್ಪ ಅನ್ನುವಂಥದ್ದು ಕೂಡ ಚರ್ಚೆ. ಸೊ ಹೀಗಾಗಿ ಏನಾಗುತ್ತೆ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಸವಾಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಒಂದು ಕಡೆ ನೋಡಿ, ಇಷ್ಟು ದಿನ ಏನು ನಡೀತಾ ಇತ್ತು ಈ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದರಲ್ಲಿ ರಾಜಕೀಯವಾಗಿ ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಮುಂದೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸವಾಲುಗಳಿತ್ತು. ಇದು ಹೈಕಮಾಂಡ್ಗೂ ಕೂಡ ಸವಾಲಾಗಿತ್ತು. ಈಗ ಸಚಿವ ಸ್ಥಾನ ಸಿಕ್ಕಿದೆ, ಬಟ್ ಇಲ್ಲಿ ಖಾತೆ ಹಂಚಿಕೆಯ ವಿಚಾರಕ್ಕೆ ಕೂಡ ಒಂದ್ ಕಡೆ ಪೈಪೋಟಿ, ಯಾರಿಗೆ ಯಾವ ಖಾತೆ ಕೊಡಬೇಕಪ್ಪ ಅಂತ ಅದರಲ್ಲೂ ಕೂಡ ಲಾಬಿ ಇದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಕ್ಕ, ಯಾವಾಗ ಸಚಿವ ಸ್ಥಾನ ನಾಯಕರುಗಳಿಗೆ ಸಿಕ್ಕ ಬೆನ್ನಲ್ಲೇ ಇದೀಗ ನಮ್ಗೆ ಇಂತಹದ್ದೇ ಖಾತೆ ಬೇಕು ಅನ್ನುವಂತಹ ಪಟ್ಟು ಜೋರಾಗ್ತಾ ಇದೆ. ಯಾಕಂದ್ರೆ ಹಿಂದೆ ಮಾಡಿದಂತಹ ಖಾತೆಗಳನ್ನ ವಿಂಗಡಣೆ ಅಂದ್ರೆ ಪುನರ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಹಿಂದೆಯೇ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದರಂತೆ ಬೇರೆ ಖಾತೆ ಕೊಡಿ ಅನ್ನುವಂಥದ್ದು ಒಂದಿಷ್ಟು ಜನರ ಬೇಡಿಕೆ ಆದ್ರೆ, ಮತ್ತೊಂದಿಷ್ಟು ಜನ ಹಳೆ ಖಾತೆಯನ್ನ ಮುಂದುವರಿಸಿದ್ರೆ ಉತ್ತಮ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ. ಇದೆಲ್ಲದರ ನಡುವೆ ಇವತ್ತು ಸಂಜೆ ವೇಳೆ ಅಥವಾ ರಾತ್ರಿಗೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ. ಒಂದು, ಈ ಖಾತೆ ಹಂಚಿಕೆ ವಿಚಾರವಾಗಿ ಒಂದಿಷ್ಟು ಗೊಂದಲ, ಜೊತೆಗೆ ಒಂದು ಇನ್ನು ಮಹಿಳಾ ಖಾತೆ ಇರೋದ್ರಿಂದ, ಅಂದ್ರೆ ಮಹಿಳಾ ಸಚಿವ ಸ್ಥಾನ ಇನ್ನು ಬಾಕಿ ಉಳಿದಿರೋದ್ರಿಂದ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಇದೆಲ್ಲದರ ನಡುವೆ ಮುಖ್ಯವಾಗಿ ಅಸಮಾಧಾನಿತರು ಯಾರು ಕೂಡ ಇನ್ನು ಸಮಾಧಾನ ಆಗೋದಿಕ್ಕೆ ತಯಾರಿಲ್ಲ. ಅಂದ್ರೆ ಹೈಕಮಾಂಡ್ ನಾಯಕರು ಮಾತನಾಡಿದ್ರು ಕೂಡ ಕೃಷ್ಣಪ್ಪ ಸೇರಿದಂತೆ ಅನೇಕರು ಇನ್ನೂ ಅಸಮಾಧಾನವನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಆ ಒಂದು ಅಸಮಾಧಾನವನ್ನ ಶಮನ ಮಾಡೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಮಾಡ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ವೇಳೆಗೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂತದ್ದು. ವನಿತಾ, ಎಸ್, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ, ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೀನಿಯಾರಿಟಿ ಮೇಲೆ ಖಾತೆ ಹಂಚಿಕೆ ಆಗುತ್ತಾ, ಅಥವಾ ಯಾವ ರೀತಿಯಾಗಿ ಕ್ಷೇತ್ರದ ಪ್ರಾಬಲ್ಯ ಇರೋದ್ರಿಂದ ಅಲ್ಲಿ ಖಾತೆ ಹಂಚಿಕೆ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಮತ್ತಷ್ಟು ಒಂದು ರೀತಿ ಗೊಂದಲಮಯವಾಗಿರೋ ಅಂಥದ್ದು. ಯಾಕಂದರೆ ಈಗಾಗಲೇ ನೋಡಿ, ಈ ಹಿಂದೆ ಕೂಡ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಯಾವ ರೀತಿ ಪ್ರತಿಕ್ರಿಯೆಯನ್ನ ಮಾಡಿದ್ರು, ಇವೆಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ಅಂದರೆ
ನಾನು ಇಷ್ಟೊಂದು ಸೀನಿಯಾರಿಟಿ, ನನಗೆ ಇಷ್ಟೊಂದು ಏನು ಅನುಭವ ಇದೆ, ಹಾಗಾಗಿ ಇಂಥ ಚಿಕ್ಕ ಪುಟ್ಟ ಖಾತೆಯನ್ನು ನಾನು ಯಾಕೆ ತೆಗೆದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅಂತ ಕೂತಿದ್ರು. ಅಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರಕ್ಕೆ ಪೈಪೋಟಿ ನಡೀತಾ ಇತ್ತು. ಹಾಗೆ ಈಗಲೂ ಕೂಡ ಪೈಪೋಟಿ ಏರ್ಪಟ್ಟಿದೆ.